ಜೀವನದ ಮೂಲಕ ನಾವು ಏನು ಕಲ್ತ್ಕೋಬೇಕಂತಿದ್ದೀರೋ ಆ ಕಾರ್ಯಗಳನ್ನ ನಮ್ಗೆ ತಿಳಿಸಿ ಸ್ವಾಮಿ. ಆ, ಪವಿತ್ರ ಆತ್ಮದಿಂದ ತುಂಬಿ ಸ್ವಾಮಿ. ನಾವು ಈ ಮಿಷನರಿಗಳ ಜೀವನವನ್ನು ನೋಡ್ಬೇಕಾದ್ರೆ ಸ್ವಾಮಿ ಅವರಂತೆ ನಾವು ಜೀವಿಸಬೇಕು ಅಂತ ಒಂದು ವೈರಾಗ್ಯವನ್ನು ರಾಜ ನೀವು ನಮಗೆ ಕೊಡಿ. ರಾಜ, ಅವರು ಜೀವನದಲ್ಲಿ ನೀವು ಹೇಗೆ ಕ್ರಿಯೆ ಮಾಡಿದ್ರು ಅದೇ ರೀತಿ ನಮ್ಮ ಜೀವನದಲ್ಲೂ ನೀವು ಕ್ರಿಯೆ ಮಾಡ್ತೀರಾ ಅಂತ ರಾಜ ಒಂದು ನಂಬಿಕೆಯಿಂದ ಈ ಕಾರ್ಯಗಳನ್ನ ನಾವು ನೋಡ್ತಾ ಇರಬೇಕಾದ್ರೆ ಸ್ವಾಮಿ ನಮ್ಮ ಹೃದಯದಲ್ಲಿ ಮಾತಾಡಿ ಆಶೀರ್ವದಿಸಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಇವತ್ತು ಸೈಂಟ್ ಆಂಬ್ರೂಸ್ ಅವ್ರ ಬಗ್ಗೆ ನಾವು ಕೆಲವು ಕಾರ್ಯಗಳನ್ನ ನೋಡೋಣ. ಇವ್ರು ನೋಡಿದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಂದು 3ನೇ ಶತಮಾನ ಅನ್ನೋ 330 AD ಯೇಸು ಸ್ವಾಮಿ ಜೀವಂತವಾಗಿ ಬಂದ ಮೇಲೆ ಅವ್ರು ಬಂದು 300 ವರ್ಷ ಆದ್ಮೇಲೆ ಇವ್ರು ಬಂದು ಸೈಂಟ್ ಆಂಬ್ರೂಸ್ ಅವರು ಹುಟ್ಟುತ್ತಾರೆ. ಅವರು ತ್ರಿವೇರಿ ಅಂತ ಒಂದು ಜಾಗದಲ್ಲಿ, ಇವಾಗ ಈ ದಿನದಲ್ಲಿ ಅದು ಜರ್ಮನ್ ದೇಶದಲ್ಲಿ ಇದೆ ಆ ಜಾಗ, ಅಲ್ಲಿ ಬಂದು ಹುಟ್ಟೋದನ್ನ ನಾವು ನೋಡ್ತೀವಿ. ಇವ್ರು ಬಂದು ಒಂದು ಒಳ್ಳೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಇವ್ರ ತಂದೆ ಬಂದು ಒಂದು ರೋಮನ್ ಎಂಪೈರ್ ಅಲ್ಲಿ ಒಂದು ದೊಡ್ಡ ಒಂದು ಆಫೀಸರ್ ಆಗಿರ್ತಾರೆ, ಒಂದು ರೋಮನ್ ಎಂಪೈರ್ ಅಲ್ಲಿ. ಇವ್ರು ಒಂದು ಚಿಕ್ಕ ವಯಸ್ಸಲ್ಲೇ ಚೆನ್ನಾಗಿ ಇವ್ರನ್ನ ಏನ್ ಮಾಡಿದ್ರೆ ಎಜುಕೇಶನ್ ಬಂದು ಚೆನ್ನಾಗಿ ಕೊಟ್ಟಿರ್ತಾರೆ ಅವರು ಮನೆಯವರು. ಇವ್ರು ಬಂದು ಲಾ ಓದಿರ್ತಾರೆ, ಅಡ್ಮಿನಿಸ್ಟ್ರೇಷನ್ ಅದೆಲ್ಲ ಚೆನ್ನಾಗಿ ಆ ಕಾಲದಲ್ಲೇ ಒಂದು ಚೆನ್ನಾಗಿ ಓದ್ಬಿಟ್ಟು ಅವರೊಂದು ಇವ್ರಿಗೆ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ಕೆಲಸನೇ ಸಿಕ್ಬಿಡತ್ತೆ. ರೋಮನ್ ಇದ್ರಲ್ಲೇ ಇವ್ರು ಏನ ಮಾಡ್ತಾರೆ, ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನ್ ಕೆಲಸ ಅಂದ್ರೆ ಫಸ್ಟ್ ಒಂದು ಲೋ ಪೊಸಿಷನ್ ಅಲ್ಲೇ ಜಾಯ್ನ್ ಆಗ್ತಾರೆ. ಆದ್ರೆ ಅವ್ರು ಕೆಲಸ ಮಾಡೋದ್ ನೋಡಿ ಅವ್ರನ್ನ ಒಂದು ಗವರ್ನರ್ ಆಗಿ ಮಾಡ್ಬಿಡ್ತಾರೆ. ಒಂದು ಪ್ರಾಂತ್ಯವನ್ನು ಅವ್ರೇನ್ ಮಾಡ್ಬೇಕು, ಗವರ್ನ್ ಮಾಡ್ಬೇಕು, ಒಂದು ಶಾಸನ ಮಾಡಕ್ಕೆ ಅವ್ರಿಗೆ ಏನ್ ಮಾಡ್ತಾರೆ, ಒಂದು ಅಧಿಕಾರನ ಅವ್ರಿಗೆ ಕೊಟ್ಟಿರ್ತಾರೆ. ಅವಾಗ ಇವ್ರೇನಾಗ್ಬಿಡ್ತಾರೆ, ರೋಮನ್ ಗವರ್ನರ್ ಆ ತರ ಏನ್ ಮಾಡ್ತಾರೆ, ಒಂದು ಮಿಲನ್ ಅಂತ ಒಂದು ಜಾಗದಲ್ಲಿ ರೋಮನ್ ಗವರ್ನರ್ ಆಗಿ ಇವ್ರು ಬಂದು ಕಾರ್ಯನ ಮಾಡ್ತಾ ಇರ್ತಾರೆ. ಇವರು ಆ ಗವರ್ನರ್ ಆಗಿರ್ಬೇಕಾದ್ರೇನೆ ಒಳ್ಳೆ ಒಂದು ಲೀಡರ್ಶಿಪ್ ಆಮೇಲೆ ಏನಾದ್ರು ಒಂದು ಪ್ರಾಬ್ಲಮ್ಸ್ ಬಂದ್ರೆ ಜನರ ಮಧ್ಯದಲ್ಲಿ ಅದೆಲ್ಲ ಏನ್ ಮಾಡ್ತಾರೆ, ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅವ್ರ ಮಿಲನ್ ಅಲ್ಲಿ ಈ ತರ ಇರ್ಬೇಕಾದ್ರೆ ಇವರು ಅಲ್ಲಿರೋ ಒಂದು ಬಿಷಪ್ ಅಲ್ಲಿ ತೀರೋಗ್ತಾರೆ. ಬಿಷಪ್ ತೀರೋದ್ಮೇಲೆ ನೆಕ್ಸ್ಟ್ ಬಿಷಪ್ ಯಾರು ಅಪಾಯಿಂಟ್ ಮಾಡೋದು ಅಂತ ಅಲ್ಲಿ ಹುಡುಕ್ಬೇಕಾದ್ರೆ ಯಾರು ಸೆಟ್ ಸರಿಗೆ ಸಿಗಲ್ಲ. ಅವಾಗ ಅಲ್ಲಿರೋ ಜನರೆಲ್ಲ ಸೇರಿ ಇವರು ಆಂಬ್ರೂಸ್ ಅವ್ರನ್ನ ಏನ್ ಮಾಡ್ತಾರೆ, ಚೂಸ್ ಮಾಡ್ತಾರೆ ಬಿಷಪ್ ಆಗಕ್ಕೆ. ಆದ್ರೆ ಇವ್ರು ಬಿಷಪ್ ಆಗ್ಬೇಕಂದ್ರೆ ಇವ್ರಿಗೆ ಬಂದು ಥಿಯಾಲಜಿಕಲ್ ಟ್ರೈನಿಂಗ್ ಇರಲ್ಲ, ಬೈಬಲ್ ಇದೆಲ್ಲ ಅಷ್ಟೊಂದು ಗೊತ್ತಿಲ್ಲ, ಥಿಯಾಲಜಿ ಗೊತ್ತಿರಲ್ಲ. ಅವ್ರು ಬಂದು ಆ ಟೈಮಲ್ಲಿ ಆ ಸಭೆ ಪ್ರಕಾರ ಬ್ಯಾಪ್ಟಿಸಮ್ ಹೊಂದಿರ್ಲಿಲ್ಲ. ಆಮೇಲೆ ಅವ್ರು ಆರ್ಡೇನೂ ಆಗಿಲ್ಲ. ಅದಕ್ಕೆ ಇವ್ರನ್ನ ಹೇಗೆ ಕರೆಕ್ಟ್ ಆಗಿದ್ದಾರೆ ಇವ್ರು ಇದಕ್ಕೆ ಬಿಷಪ್ ಆಗಕ್ಕೆ, ಆದ್ರೆ ಬಂದು ಈ ಕಾರ್ಯಗಳೆಲ್ಲ ಆಗಿಲ್ಲ ಅಂದ್ಬಿಟ್ಟು ಒಂದೇ ವಾರದಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ಬ್ಯಾಪ್ಟಿಸಮ್ ಕೊಡ್ತಾರೆ, ಆರ್ಡೈನ್ ಮಾಡ್ತಾರೆ, ಕಾನ್ಸಿಕ್ರೇಷನ್ ಮಾಡ್ತಾರೆ, ಎಲ್ಲ ಮಾಡ್ಬಿಟ್ಟು ಒಂದೇ ವಾರದಲ್ಲಿ ಇವ್ರನ್ನ ಸಡನ್ ಆಗಿ ಏನಾಗ್ಬಿಡ್ತಾರೆ, ಒಂದು ಬಿಷಪ್ ಆಗಿ ಅಪಾಯಿಂಟ್ ಮಾಡ್ಬಿಡ್ತಾರೆ ಮಿಲನಲ್ಲಿ. ರೋಮ ಅಧಿಕಾರಿಯಾಗಿದ್ದ ಇವ್ರನ್ನ ಒಂದು ಬಿಷಪ್ ಆಗಿ ಮಾಡೋದ್ರಿಂದ ಇವ್ರು ಬಂದು ಫಸ್ಟ್ ಇವ್ರಿಗೆ ಅದು ಬೇಡ ಅಂತ ಹೇಳ್ತಾರೆ. ಆಂಬ್ರೋಸ್ ಅವ್ರು ಬಂದು ನನಗೆ ಈ ಜವಾಬ್ದಾರಿ ಬೇಡ, ಯಾಕಂದ್ರೆ ನನಗೆ ಥಿಯಾಲಜಿ ಎಲ್ಲ ಗೊತ್ತಿಲ್ಲ, ಆ ಥರ ಎಲ್ಲ ಇದು ರೆಸಿಸ್ಟ್ ಮಾಡಿದಾಗ ಜನರ ಒತ್ತಾಯದಿಂದ ಏನ್ ಮಾಡ್ತಾರೆ, ಈ ಒಂದು ಕಾರ್ಯನ ಅವ್ರು ಏನ್ ಮಾಡ್ತಾರೆ, ಒಪ್ಕೋತಾರೆ. ಆಮೇಲೆ ನೋಡಿದ್ರೆ ಅವ್ರು ಬಂದು ಥಿಯಾಲಜಿನಲ್ಲಿ ಎಷ್ಟೊಂದು ಕಾರ್ಯಗಳನ್ನ ಇವ್ರೇನ್ ಮಾಡ್ತಾರೆ, ಬೇರೆಯವ್ರಿಗಿಂತ ಚೆನ್ನಾಗಿ ಇವ್ರೇನ್ ಮಾಡ್ತಾರೆ, ಆ ಕಾರ್ಯಗಳನ್ನೆಲ್ಲ ಮಾಡೋದನ್ನ ನೋಡ್ತೀವಿ. ಇವ್ರು ಬಿಷಪ್ ಆದ್ಮೇಲೆ ಮಿಲನ್ ಅಂತ ಒಂದು ಜಾಗದಲ್ಲಿ ಬಿಷಪ್ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಫುಲ್ ಇನ್ಫ್ಲೂಯೆನ್ಸ್ ಅವರು ಒಂದು ಅಧಿಕಾರಿಗಳಿಗಿಂತ ಇವ್ರು ಬಂದು ಒಂದು ಪ್ರಭಾವಶಾಲಿಯಾಗಿ ಏನ್ ಮಾಡ್ತಾರೆ ಅಲ್ಲಿ ಇರೋದನ್ನ ನೋಡ್ತೀವಿ. ಅಲ್ಲಿ ಗವರ್ನರ್ಗಿಂತ ಹೆಚ್ಚಾಗಿ ಅಲ್ಲಿ ಆ ಸಾಮ್ರಾಜ್ಯದಲ್ಲಿರೋ ಒಂದು ರಾಜನಿಗಿಂತ ಹೆಚ್ಚಾಗಿ ಏನ್ ಮಾಡ್ತಾರೆ, ಇವರು ಪ್ರಭಾವಶಾಲಿಯಾಗಿ ಆ ಚರ್ಚ್ ಲೀಡರ್ ಆಗಿ ಏನ್ ಮಾಡ್ತಾರೆ, ಮಾಡ್ತಾರೆ. ಅವ್ರು ಬಂದು ಇವ್ರು ಬಂದು ಪ್ರೀಚ್ ಮಾಡ್ಬೇಕಾದ್ರೆ ಒಂದು ಸ್ಪಷ್ಟವಾಗಿ ಒಂದು ಕ್ಲಿಯರ್ ಆಗಿ ಏನ್ ಮಾಡ್ತಾ ಇದ್ರು ಅಂತ ಥಿಯಾಲಜಿ ಎಲ್ಲ ಹೇಳ್ತಾ ಇದ್ರು. ಆ ಟೈಮಲ್ಲಿ ನೋಡಿದಾಗ ಅವಾಗ್ಲೇ ಇದೆಲ್ಲ ಒಂದು
ಎರ್ಲಿ ಚರ್ಚಲ್ಲಿ ತುಂಬಾ ಒಂದು ಕಳ್ಳ ಉಪದೇಶಗಳೆಲ್ಲ ಏನ್ ಬರ್ತಾ ಇತ್ತು. ಅದನ್ನೆಲ್ಲ ಇವ್ರು ಏನ್ ಮಾಡ್ತಾ ಇದ್ರು, ಕ್ಲಿಯರ್ ಆಗಿ ಮಕ್ಕಳಿಗೆ ಒಂದು ಅರ್ಥ ಆಗುವಂತೆ ಏನ್ ಮಾಡ್ತಾ ಇದ್ರು, ಅವ್ರ ಪ್ರೀಚಿಂಗ್ ಅನ್ನ ಅವರು ಒಂದು ಪ್ರಚಾರ ಮಾಡ್ತಾ ಇದ್ರು. ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಏನ್ ಮಾಡ್ತಾರೆ, ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ಎಲಕ್ವೆಂಟ್ ಪ್ರೀಚಿಂಗ್ ಅವ್ರು ಮಾಡ್ತಾ ಇದ್ರಂತೆ. ಅದು ಮಾತ್ರ ಅಲ್ಲ, ಥಿಯಾಲಜಿ ಇವ್ರು ಓದಿಲ್ಲ ಅಂದ್ರು, ಆಮೇಲೆ ಏನ್ ಮಾಡ್ತಾ ಇದ್ರು, ತುಂಬಾ ಇಂಟ್ರೆಸ್ಟ್ ಬಂದು ಥಿಯಾಲಜಿನಲ್ಲಿ ತಗೊಂಡು ಆರ್ಥೋಡಾಕ್ಸ್ ಫಸ್ಟ್ ಸಭೆ ಹೇಗಿತ್ತೋ, ಆದಿ ಸಭೆ ಹೇಗಿತ್ತೋ ಅದೇ ರೀತಿ ಸಭೆ ನಡ್ಕೊಂಡು ಹೋಗ್ಬೇಕು ಅಂತ ಆ ಒಂದು ಕಾರ್ಯನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಹೊಸ ಹೊಸ ಕಾರ್ಯಗಳು ಏನೇನು ಬರ್ತಾ ಇತ್ತು ಸಭೆಯೊಳಗೆ ಅದೆಲ್ಲ ಏನ್ ಮಾಡ್ತಾರೆ, ಸ್ಟಾಪ್ ಮಾಡ್ಬಿಟ್ಟು ಅವ್ರು ಆರ್ಥೋಡಾಕ್ಸ್ ಫಸ್ಟ್ ಸಭೆ ಹೇಗಿತ್ತು ಅದೇ ರೀತಿ ನಾವು ನಡ್ಸ್ಕೊಂಡು ಹೋಗ್ಬೇಕು ಸಭೆನ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಈ ಕಾರ್ಯಗಳಲ್ಲಿ ಅವ್ರಿಗೆ ತುಂಬಾ ಆಸಕ್ತಿಯನ್ನ ವಹಿಸೋದನ್ನ ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲ, ಇವ್ರು ಬಂದು ಆ ಲಿಟರ್ಜಿ ಅಂತಾರೆ, ಒಂದು ಸಭೆಯ ಹೇಗ್ ನಡಿಬೇಕು, ಆರಾಧನೆ ಹೇಗ್ ನಡಿಬೇಕು, ಆಮೇಲೆ ಡಾಕ್ಟ್ರಿನ್ಸ್ ಒಂದು ಸಿದ್ಧಾಂತ, ಅದು ಬಂದು ಎಸ್ಪೆಷಲಿ ಟ್ರಿನಿಟಿ ಒಂದು ತ್ರಯೇಕ ಪರಮೇಶ್ವರ್ ತ್ರಯೇಕ ದೇವರು, ಅದ್ರ ಬಗ್ಗೆ ಏನ್ ಮಾಡ್ತಾರೆ, ತುಂಬಾ ಇವರು ಕ್ಲಿಯರ್ ಆಗಿ ಅನೇಕ ಕಾರ್ಯಗಳನ್ನ ಬರೆಯೋದನ್ನ ನೋಡ್ತೀವಿ. ಆ ಟೈಮಲ್ಲಿ ನೋಡಿದಾಗ ಆರ್ಯನಿಸಮ್ ಅಂತ ಒಂದು ಟೀಚಿಂಗ್ ಒಂದು ಶಿಕ್ಷಣ ಬಂದು ಚರ್ಚ್ ಒಳಗೆ ಬರ್ತಾ ಇತ್ತು. ಆರ್ಯನಿಸಮ್ ಅಂದ್ರೆ ಏನಂದ್ರೆ, ಯೇಸು ಸ್ವಾಮಿ ಬಂದು ಒಂದು ಎಲ್ಲರ ತರ ಒಂದು ಮನುಷ್ಯರೇ, ಅವ್ರು ಬಂದು ದೈವಿಕತ ಇಲ್ಲ ಅಂತ ಏನ್ ಮಾಡ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು. ಆದ್ರೆ ಬಿಷಪ್ ಆಂಬ್ರೋಸ್ ಏನ್ ಮಾಡ್ತಾ ಇದ್ರು, ಯೇಸು ಸ್ವಾಮಿ ಬಂದು 100% ಗಾಡ್ 100% ಮ್ಯಾನ್ ಒಂದು ಆ ತರ ಏನ್ ಮಾಡ್ತಾರೆ, ಡಿವಿನಿಟಿ ಅಂಡ್ ಹ್ಯುಮ್ಯಾನಿಟಿ ಆಫ್ ಕ್ರೈಸ್ಟ್ ಅದ್ರ ಬಗ್ಗೆ ತುಂಬಾ ಕಾರ್ಯಗಳನ್ನ ಮಾತಾಡೋದನ್ನ ಬರೆಯೋದನ್ನ ನಾವು ನೋಡ್ತೀವಿ. ಅದು ಮಾತ್ರ ಇಲ್ಲ, ರೋಮ ಸಾಮ್ರಾಜ್ಯದಲ್ಲಿ ಆ ಟೈಮಲ್ಲಿ ಎಷ್ಟೊಂದು ಕಡೆ ಅನ್ಯ ಒಂದು ಮೂರ್ತಿ ಪೂಜೆ ಆಗ್ಲಿ, ಇಲ್ಲಾಂದ್ರೆ ಬೇರೆ ಬೇರೆ ಕಾರ್ಯಗಳು ಒಂದು ಮೂಢನಂಬಿಕೆನಲ್ಲಿ ಏನೇನೋ ಮಾಡ್ತಾ ಇದ್ರು. ಅದಕ್ಕೆಲ್ಲ ಅಗೇನ್ಸ್ಟ್ ಆಗಿ ಇವ್ರೇನ್ ಮಾಡಿದ್ರು, ಅನೇಕ ಕೆಲಸಗಳನ್ನ ಈ ಬಿಷಪ್ ಆಗಿ ಇವ್ರೇನ್ ಮಾಡ್ತಾರೆ ಅಲ್ಲಿ ಮಾಡೋದನ್ನ ನೋಡ್ತೀವಿ. ಅದು ಮಾತ್ರ ಅಲ್ಲ, ಇವರು ಒಂದು ಗೌರ್ಮೆಂಟ್ ಅಧಿಕಾರಿಯಾಗಿ ಫಸ್ಟ್ ಇದ್ದಿದ್ರಿಂದ ಇವ್ರಿಗೆ ಗೊತ್ತಾಗ್ತಾ ಇತ್ತು ಗೌರ್ಮೆಂಟ್ ಬಂದು ಹೇಗೆ ಸಭೆನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅಂತ ಗೊತ್ತಿದ್ರಿಂದ ಇವ್ರು ಏನ್ ಮಾಡ್ತಾ ಇದ್ರು, ಆ ಕಾರ್ಯಗಳನ್ನೆಲ್ಲ ಸಭೆ ಒಳಗೆ ಬಿಡ್ತಾ ಇರ್ಲಿಲ್ಲ. ಸಭೆ ಒಳಗೆ ರಾಜಕೀಯ ಕಾರ್ಯಗಳನ್ನ ಇವರು ಬಿಡ್ತಾ ಇರ್ಲಿಲ್ಲ. ಎಷ್ಟೊಂದು ಒಟ್ಟಿಗೆ ಹೋಗ್ಬಿಟ್ಟು ಅವರು ಆ ಟೈಮಲ್ಲಿ ಎಂಪರರ್ ಬಂದು ಅರಸ ಬಂದು ಯಾರಿದ್ರಂದ್ರೆ ಥಿಯೋಡಿಸಿಯಸ್ ಅಂತ ಒಬ್ರು ಇದ್ರು. ಅವ್ರನ್ನೇ ಏನ್ ಮಾಡ್ತಾರೆ, ಎದುರಿಸ್ಕೊಂಡು ಇವ್ರು ಏನ್ ಮಾಡ್ತಾರೆ, ಅವ್ರು ಬಂದು ಕೆಲವು ಕಾರ್ಯಗಳನ್ನ ತಪ್ಪಾಗಿ ಮಾಡ್ಬೇಕಾದ್ರೆ ಅವ್ರು ಬಂದು ಮನಶಾಂತರ ಹೊಂದಬೇಕು ಅಂತ ಇವ್ರೇನ ಬಿಷಪ್ ಒಂದು ಇದ್ರಲ್ಲಿ ಇರೋದ್ರಿಂದ ಮನಶಾಂತರ ಹೊಂದಬೇಕು ಅಂತ ಹೇಳ್ತಾರೆ. ಎಸ್ಪೆಷಲಿ ಅವ್ರು ಬಂದ ಅರಸ ಏನ್ ಮಾಡ್ತಾರೆ ಅಂದ್ರೆ 7,000 ಜನರನ್ನ ಏನ್ ಮಾಡ್ಬಿಡ್ತಾರೆ, ಒಂದು ಟೈಮು ಒಂದು ಕಾರ್ಯದಲ್ಲಿ ಅವ್ರ ಜನರನ್ನ ಏನ್ ಮಾಡ್ತಾರೆ, ಅದು ಕೊಲ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ. ಆ ಟೈಮಲ್ಲಿ ಈ ಬಿಷಪ್ ಆಂಬ್ರೋಸ್ ಏನ್ ಮಾಡ್ತಾರೆ, ನೀವು ಮಾಡಿದ್ ಬಂದು ತಪ್ಪು, ಈ ತರ ಮಾಡಬಾರ್ದಿತ್ತು ಅಂದ್ಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ, ಆ ಟೈಮಲ್ಲಿ ಕಮ್ಯುನಿಯನ್ ಕೊಡೋದನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ನೀವ್ ಬಂದು ಮನಶಾಂತರ ಹೊಂದ ತನಕ ನಾನೇನ್ ಮಾಡಲ್ಲ, ಕಮ್ಯುನಿಯನ್ ಕೊಡಲ್ಲ ಅಂತ ಅವರು ರೋಮನ್ ಎಂಪರರ್ನೇ ಆ ರಾಜನ್ನೇ ಏನ್ ಮಾಡ್ತಾರೆ, ಎದುರಿಸ್ತಾರೆ. ಅವ್ರು ಬಂದು ನೀನ್ ಮನಶಾಂತರ ಹೊಂದ್ಬಿಟ್ಟು ಬನ್ನಿ, ಅವಾಗ ಏನ್ ಮಾಡ್ತೀನಿ, ನಾನು ಕಮ್ಯುನಿಯನ್ ಕೊಡ್ತೀನಿ, ನೀವು ಮಾಡಿ ತಪ್ಪು ಅಂತ ಒಪ್ಕೋಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆ ರಾಜನ್ಗೆ ಫಸ್ಟ್ ಕೋಪ ಬಂದ್ರು ಕೂಡ ಅವ್ರೇನ್ ಮಾಡ್ತಾರೆ, ಅವರು ಮಾಡಿ ತಪ್ಪು ಅಂತ ಇದ್ ಮಾಡ್ಬಿಟ್ಟು ಅವರು ಅಂಗಿ ಇರತ್ತಲ್ಲ, ರಾಜರ ಅಂಗಿ, ಅದನ್ನ ಎತ್ತಿ ಕೆಳಗಿಟ್ಟು ಆಮೇಲೆ ಅವ್ರ ಮನಶಾಂತರ ಹೊಂದಿ 1 ತಿಂಗಳು ಹೋಗ್ಬಿಟ್ಟು ಪ್ರಾರ್ಥನೆ ಅದೆಲ್ಲ ಮಾಡಿಸ್ಕೊಂಡು ಆ ಟೈಮು ಅದೆಲ್ಲ ಮುಗಿಸ್ಕೊಂಡು ಬಂದ ಮೇಲೆನೆ ಅವ್ರೇನ್ ಮಾಡ್ತಾರೆ, ಒಂದು ಕ್ರಿಸ್ಮಸ್ ದಿನದಲ್ಲಿ ಅವ್ರಿಗೆ ಕಮ್ಯುನಿಯನ್ನ ಕೊಡೋದನ್ನ ನೋಡ್ತೀವಿ. ಅದೇ ಈ ತರ ಅವ್ರು ಬಂದು ಒಂದು ರಾಜಕೀಯ ಎಷ್ಟೇ ಒಂದು ಪವರ್ ಇದ್ರೇನು ಕೂಡ ಅವ್ರು ಬಂದು ಚರ್ಚ್ ಅಂತ ಬಂದ ಮೇಲೆ ಚರ್ಚ್ ಬೈಬಲ್ ಪ್ರಕಾರ ನಾವೇನ್ ಮಾಡ್ಬೇಕು, ಕಾರ್ಯಗಳನ್ನ ಮಾಡ್ಬೇಕು ಅಂತ ಆಸೆ ಪಟ್ಟು ಇದೇನ್ ಮಾಡಿದ್ರು, ಅವ್ರನ್ನ ಯಾರನ್ನೇ ದೊಡ್ಡ ವ್ಯಕ್ತಿಗಳಿದ್ರು ಕೂಡ ಅವ್ರೇನ್ ಮಾಡ್ತಾರೆ, ಆ ನ್ಯಾಯನ ಹೇಳಿ ಈ ತರ ಎಲ್ಲ ಮಾಡ್ತಾ ಇರೋದನ್ನ ಇವರು ಬಿಷಪ್ ಆಂಬ್ರೋಸ್ ಅವರು ಮಾಡ್ತಾ ಇದ್ರು. ಅದು ಮಾತ್ರ ಅಲ್ಲ, ಇವ್ರು ಬಂದು ನೋಡಿದ್ರೆ ಮಾರ್ಜಿನಲೈಸ್ಡ್ ಒಂದು ಬಡವರಿಗೆ ಏನ್ ಮಾಡ್ತಾ ಇದ್ರು, ಅವ್ರು ಬಂದು ತುಂಬಾ ಸೇವೆನ ಮಾಡ್ತಾ ಇದ್ರು ಅಂತ. ಅವ್ರು ಬಂದು ಅಸೆಟಿಕ್ ಲೈಫ್ ಸ್ಟೈಲ್ ಅಂತಾರೆ. ಅಸೆಟಿಕ್ ಅಂದ್ರೆ ಅವ್ರು ಬಂದು ಈ ಲೋಕದಲ್ಲಿರೋ ಕಾರ್ಯಗಳಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ.
ಆ ಥರ ಒಂದು ಕಾರ್ಯನ, ಆ ಥರ ಒಂದು ಲೈಫ್ನ ಅವ್ರು ಚೂಸ್ ಮಾಡಿಕೊಂಡು ಎಲ್ಲ ಒಂದು ಬಡವ್ರನ್ನೂ ಏನು ಮಾಡ್ತಾರೆ, ಬ್ರದರ್ ಸಿಸ್ಟರ್ಸ್ ಅಂತ ಅವರು ಕರಿತಾ ಇದ್ರು. ಬ್ರದರ್ ಸಿಸ್ಟರ್ ಎಲ್ಲರೂ ನಮಗೆ ಈಕ್ವಲೇ ಅಂದ್ಬಿಟ್ಟು ಅವ್ರಿಗೆ ಏನು ಮಾಡ್ತಾರೆ, ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ರು. ತುಂಬಾ ಒಂದು ಅವ್ರ ಸ್ವಂತದ ಕಾಸನ್ನ ಕೂಡ ಏನು ಮಾಡ್ತಾರೆ, ಅವ್ರು ಎತ್ತಿ ಬಡವ್ರಿಗೆ ಕೊಟ್ಬಿಟ್ಟು ಇವ್ರು ಒಂದು ಸಿಂಪಲ್ ಆಗಿರೋ ಒಂದು ಲೈಫ್ ಸ್ಟೈಲ್ನ ಜೀವಿಸೋದನ್ನ ನಾವು ನೋಡ್ತೀವಿ. ಇವ್ರ ತಂದೆ ಎಲ್ಲ ತುಂಬಾ ಹಣವಂತರಾಗಿದ್ರು, ಆದ್ರೂ ಕೂಡ ಇವ್ರು ಬಂದು ಈ ತರ ಒಂದು ಲೈಫ್ ಸ್ಟೈಲ್ ಚೂಸ್ ಮಾಡಿ ತೀರಾ ಕಾರ್ಯಗಳೆಲ್ಲ ಅವ್ರ ಹತ್ರ ಏನೇನು ಆಸ್ತಿ ಸಂಪತ್ತಿತ್ತು ಅದೆಲ್ಲ ಬಡವ್ರಿಗೆ ಹಂಚ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಕೊಟ್ಬಿಡ್ತಾರೆ. ಆ ತರ ಒಂದು ಬಡವ್ರ ಮೇಲೆ ಒಂದು ಪ್ರೀತಿ ಇದ್ದ ಒಂದು ವ್ಯಕ್ತಿನೇ ಸೈಂಟ್ ಆಂಬ್ರೂಸ್. ಅದು ಮಾತ್ರ ಅಲ್ಲ, ನೆಕ್ಸ್ಟ್ ನಾವು ನೋಡಿದಾಗ ವರ್ಷಿಪ್ ಇವ್ರು ಬಂದು ಹಿಮ್ಸ್ ಅಂತಾರಲ್ಲ, ಫಸ್ಟ್ ಅಲ್ಲ ಹಿಮ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೆ ಆಂಬ್ರೂಸ್ ಅವರೇ. ಅದ್ರಿಗೆ ಮುಂಚೆ ಎಲ್ಲ ಇತ್ತು, ಆದ್ರೆ ಇವ್ರು ಬಂದು ಅದನ್ನೇನ್ ಮಾಡಿದ್ರು, ತುಂಬಾ ಪಾಪ್ಯುಲರ್ ಆಗಿ ಮಾಡ್ಬಿಟ್ರು. ಆ ಕಲ್ಚರ್ ಹೇಗಿತ್ತೋ ಆ ಸಮುದಾಯದಲ್ಲಿ ಅವ್ರು ಹೆಂಗೆ ಕಲ್ಚರ್ ಇತ್ತು ಅದೇ ರೀತಿ ಹಿಮ್ಸ್ನ ಕೂಡ ಅವರು ಬರೆಯಕ್ಕೆ ಶುರು ಮಾಡಿದ್ರು. ಹಾಡಿನ ಮೂಲಕ ಅನೇಕ ಸತ್ಯಗಳನ್ನು, ಸಂದೇಶಗಳನ್ನು ಏನ್ ಮಾಡ್ತಾ ಇದ್ರು ಅಂತ ಜನರಿಗೆ ರೀಚ್ ಆಗೋ ಥರ ಅವ್ರಿಗೆ ಅವ್ರ ಕಲ್ಚರಲ್ಲಿ ಹೇಗೆ ಹಾಡ್ತಾರೋ ಅದೇ ರೀತಿ ಇವ್ರನ್ನ ಹಾಡನ್ನ ಬರೆದ್ಬಿಟ್ಟು ಅದಕ್ಕೆ ಮ್ಯೂಸಿಕ್ ಹಾಕಿ ಇದು ಮಾಡಿ ಇವತ್ತು ಕೂಡ ಆಂಬ್ರೋಸ್ ಅವ್ರು ಬರೆದಿರೋ ಎಷ್ಟೋ ಹಿಮ್ಸ್ನ ಕ್ಯಾಥಲಿಕ್ ಸಭೆಯವ್ರು ಏನ್ ಮಾಡ್ತಾರೆ, ಇವತ್ತು ಕೂಡ ಹಾಡ್ತಾ ಇರ್ತಾರೆ. ಅದ್ರನ್ನ ಮೆಸೇಜ್ನ ಒಳಗಿಟ್ಟಿ, ಒಂದು ಸತ್ಯನ ಒಳಗಿಟ್ಟಿ ಏನ್ ಮಾಡ್ತಾರೆ, ಹಾಡನ್ನ ಬರ್ದಿ ಅವ್ರು ಇದು ಮಾಡ್ಬಿಡ್ತಾರೆ. ಅವರೊಂದು ಕಾರ್ಯನ ಹೇಳ್ತಾರೆ, ಒಂದು ವೆನ್ ಇನ್ ರೋಮ್ ಡೂ ಆಸ್ ದ ರೋಮನ್ಸ್ ಡೂ. ನಾವು ರೋಮಲ್ಲಿ ಇರ್ಬೇಕಾದ್ರೆ ರೋಮರ್ ಏನ್ ಮಾಡ್ತಾರೋ ಅದೇ ಕಾರ್ಯಗಳಲ್ಲಿ ಮಾಡಬೇಕು. ನಾವು ಅನೇಕ ಸಮಯದಲ್ಲಿ ಏನ್ ಮಾಡ್ಬಿಡ್ತಾರೆ ಕೆಲವರು, ನಾವು ಸಮುದಾಯನ, ನಾವು ಕಲ್ಚರ್ನ ಚೇಂಜ್ ಮಾಡಬೇಕು ಅಂತ ಅನ್ಕೋತೀವಿ. ನಾವು ಕಲ್ಚರ್ನ ಚೇಂಜ್ ಮಾಡಬಾರ್ದು. ಆ ಕಲ್ಚರಲ್ಲಿ ಸತ್ಯವೇದ ವಿರೋಧವಾಗಿ ಕೆಲವು ಕಾರ್ಯಗಳಿದ್ರೆ ಚೇಂಜ್ ಮಾಡಬೇಕು ಹೊರತು ಅವ್ರ ಕಲ್ಚರ್ ಹೇಗಿದೆಯೋ ಅದೇ ರೀತಿ ಬಿಟ್ಟು ಅವ್ರ ಕಲ್ಚರಲ್ಲಿ ನಾವು ಹೇಗೆ ಯೇಸು ಸ್ವಾಮಿನ ಕೊಡಕ್ಕಾಗತ್ತೆ ಆ ರೀತಿನಲ್ಲಿ ಯೋಚನೆ ಮಾಡ್ಬೇಕು. ಇದು ವೆನ್ ಇನ್ ರೋಮ್ ಡೂ ಆಸ್ ರೋಮನ್ಸ್ ಡೂ ಅಂದ್ರೆ, ನಾವು ರೋಮಾಪುರದ ಇರ್ಬೇಕಾದ್ರೆ, ರೋಮಲ್ಲಿ ಇರ್ಬೇಕಾದ್ರೆ ರೋಮಾಪುರದವ್ರು ಹೇಗ್ ಮಾಡ್ತಾರೋ ಅದೇ ರೀತಿ ಕಾರ್ಯಗಳನ್ನ ಮಾಡಬೇಕು. ಇಂಡಿಯಾದಲ್ಲಿ ಕೂಡ ನೋಡಿದ್ರೆ ಎಷ್ಟೊಂದು ಕಾರ್ಯಗಳು ಅವರು ನಮ್ಮ ಕಲ್ಚರ್ಗೆ ತಕ್ಕಂತೆ ಕೆಲವು ಕಾರ್ಯಗಳನ್ನ ಮಿಷನರಿಗಳಿರ್ಲಿ ಇವಾಗ್ಲೂ ಕೂಡ ನಾವೇನ್ ಮಾಡ್ತಾ ಇರ್ತೀವಿ, ಫಾಲೋ ಮಾಡ್ತಾ ಇರ್ತೀವಿ. ಒಂದು ಎಕ್ಸಾಂಪಲ್ ಏನಂದ್ರೆ ತಾಲಿ ಕಟ್ಟೋದು. ವೆಸ್ಟರ್ನ್ ಕಲ್ಚರಲ್ಲಿ ತಾಲಿ ಕಟ್ಟೋದೇ ಇಲ್ಲ, ಆದ್ರೆ ನಾವೇನ್ ಮಾಡ್ತೀವಿ, ಅದು ಬಂದು ಒಂದು ಕಲ್ಚರ್. ನಾವೇನ್ ಮಾಡ್ತೀವಿ, ಆ ತಾಲಿ ಎತ್ತಿ ಕೊಟ್ಟು ಅದು ಆಶೀರ್ವದಿಸಿ ಅದೇನ್ ಮಾಡ್ತಾರೆ ಕಟ್ತೀವಿ. ಅದು ಒಂದು ಕಲ್ಚರ್, ಬೈಬಲ್ ಅಲ್ಲೂ ಇಲ್ಲ, ಆದ್ರೆ ಅದು ಬಂದು ಕಲ್ಚರ್ ಆಗಿ ಏನ್ ಮಾಡ್ತೀವಿ ನಾವು ಫಾಲೋ ಮಾಡ್ತೀವಿ. ಅದೇ ರೀತಿ ನಾವು ಇವ್ರು ಬಂದು ಬಿಷಪ್ ಆಂಬ್ರೂಸ್ ಬಂದು ಏನ್ ಮಾಡ್ತಾ ಇದ್ರು, ಕಲ್ಚರ್ನ ಚೇಂಜ್ ಮಾಡಿಲ್ಲ, ಆದ್ರೆ ಆ ಕಲ್ಚರಲ್ಲಿ ಯೇಸು ಸ್ವಾಮಿಯ ಸತ್ಯಕ್ಕೆ ವಿರೋಧವಾಗಿರೋ ಕಾರ್ಯಗಳನ್ನ ಚೇಂಜ್ ಮಾಡಿದ್ರು. ಕಲ್ಚರ್ನ ಇಟ್ಕೊಂಡೇ ಅವ್ರು ಏನ್ ಮಾಡಿದ್ರು, ಹಾಡನ್ನ ಬರೆಯಕ್ಕೆ ಶುರು ಮಾಡಿದ್ರು. ಆ ಹಾಡು ಎಲ್ಲ ಫೇಮಸ್ ಆಗೋಯ್ತು. ಆಮೇಲೆ ಇವ್ರು ಬಂದು ದೊಡ್ಡ ದೊಡ್ಡ ಚರ್ಚ್ಗಳು ಕೆಟ್ಟದ್ನ ನಾವು ನೋಡ್ತೀವಿ. ಚರ್ಚ್ಗಳನ್ನ ಆ ಟೈಮಲ್ಲಿ ನಾವು ನೋಡಿದ್ರೆ, ಇವಾಗ್ಲೂ ಕೂಡ ಯುರೋಪಲ್ಲೆಲ್ಲ ನಾವು ನೋಡಿದ್ರೆ ದೊಡ್ಡ ದೊಡ್ಡ ಚರ್ಚ್ಗಳಿರುತ್ತೆ. ನೋಡಿದ್ರೆ ಅದೇನಂತಾರೆ, ಬೆಸಲಿಕಾ ಅಂತಾರೆ. ಬೆಸಲಿಕಾ ಅಂದ್ರೆ ತುಂಬಾ ದೊಡ್ಡದು. ನಾನು ಯೋಚನೆ ಮಾಡ್ತೀನಿ, ಏನಕ್ಕೆ ಇಷ್ಟು ಹಣಕಾಸನ್ನ ಖರ್ಚು ಮಾಡಿ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಇವರು ಕಟ್ತಾರೆ ಅಂತ. ನಾನು ನನಗೆ ಅದೊಂದು ಸವಾಲಾಗೇ ಇತ್ತು. ಆದ್ರೆ ಅದು ನೋಡ್ಬೇಕಾದ್ರೆ ಆ ಟೈಮಲ್ಲಿ ಬಿಲ್ಡಿಂಗ್ ಬಂದು ಆ ಒಂದು ಇಂಪಾರ್ಟೆನ್ಸ್ನ ತೋರಿಸುತ್ತೆ, ಎಷ್ಟು ಒಂದು ಮುಖ್ಯತ್ವ ಕೊಡ್ತಾರೆ ಒಂದು ಕಾರ್ಯಕ್ಕೆ. ನಾವು ಚರ್ಚ್ ಏನಕ್ಕೆ ಆ ಥರ ಅಷ್ಟು ದೊಡ್ಡದಾಗಿ ಕೆಟ್ಟಿದ್ದಾರೆ ಅಂದ್ರೆ, ಎಲ್ಲಾರ ಮನೆಗಿಂತ ಏನಾಗಿರ್ಬೇಕು, ಚರ್ಚ್ ಬಂದು ದೊಡ್ಡದಾಗಿರ್ಬೇಕು. ಯಾಕಂದ್ರೆ ದೇವ್ರಿಗೆ ಬಂದು ಅವ್ರು ಅಷ್ಟು ಮುಖ್ಯತ್ವ ಕೊಡ್ತಾ ಇದ್ದಾರೆ. ಅದು ಬಂದು ಬಿಬ್ಲಿಕಲ್ಲ ಇಲ್ವಾ ಗೊತ್ತಿಲ್ಲ, ಆದ್ರೆ ಅವ್ರು ಬಂದು ಏನ್ ಮಾಡ್ತಾರೆ, ಅಷ್ಟು ಎಲ್ಲಾ ಒಂದು ಮನೆಗಳಿಗೆ, ಆ ಊರಲ್ಲಿ ಒಂದು ಊರು ತಗೊಂಡ್ರೆ ಎಲ್ಲ ಒಂದು ಮನೆಗಳಿಗಿಂತ ಏನಾಗಿರ್ಬೇಕು, ದೊಡ್ಡದಾಗಿ ಎತ್ತರವಾಗಿ ಚರ್ಚ್ ಇರಬೇಕು. ದೇವ್ರಿಗೆ ಬಂದು ನಾವು ಆ ಕಾರ್ಯದಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಂತ ಒಂದು ಹೇಳಕ್ಕೆ ಆ ಕಾರ್ಯಗಳನ್ನ ಮಾಡ್ತಾ ಇದ್ರು ಅಂತ. ಇವ್ರು ಕೂಡ ಅನೇಕ ಬೆಸಲಿಕಾ ಏನ್ ಮಾಡ್ತಾರೆ, ಅಲ್ಲಿ ಸಭೆನ ಕೆಟ್ಟದ್ನ ನಾವು ನೋಡ್ತೀವಿ. ಇವ್ರು ಬಿಷಪ್ ಆಗಿರ್ಬೇಕಾದ್ರೆ ಸಮಯದಲ್ಲಿ ಅನೇಕರು ಮನಶಾಂತರ ಹೊಂದ್ತಾರೆ, ಚರ್ಚಿಗೆ ಬರೋದನ್ನ ಸ್ಟಾರ್ಟ್ ಮಾಡ್ತಾರೆ, ಆರಾಧನೆಯಲ್ಲಿ ಪಾಲ್ಗೊಳ್ತಾರೆ, ಕಮ್ಯುನಿಯನ್ ಬರ್ತಾರೆ. ಅದೆಲ್ಲ ಇವರು ಒಂದು ಲೀಡರ್ಶಿಪ್ ಅಲ್ಲಿ ಏನ್ ಮಾಡ್ತಾರೆ, ಇವರು ಚರ್ಚ್ ಗ್ರೋತ್, ಚರ್ಚ್ ಬಂದು ಬೆಳೆಯೋದನ್ನ ನಾವು ನೋಡ್ತೀವಿ.
ಅದು ಮಾತ್ರ ಇಲ್ಲ, ಇವ್ರು ಬಂದು ನೆಕ್ಸ್ಟ್ ಲೀಡರ್ಸ್ನ ಕೂಡ ಡೆವಲಪ್ ಮಾಡ್ತಾರೆ. ಸೈಂಟ್ ಅಗಸ್ಟಿನ್ ಅಂತ ಇರ್ತಾರೆ, ಅವ್ರು ಬಂದು ಸೈಂಟ್ ಅಗಸ್ಟಿನ್ ನೋಡಿದ್ರೆ ಅವ್ರ ಬಗ್ಗೆ ಮತ್ತೆ ನೋಡಿರ್ತೀರಾ, ನೆಕ್ಸ್ಟ್ ನೋಡ್ತೀರಾ ಅನ್ಸುತ್ತೆ. ಅವ್ರನ್ನ ಇವ್ರು ಏನ್ ಮಾಡ್ತಾರೆ, ಒಂದು ಮೆಂಟರ್ಶಿಪ್, ಒಂದು ಮಾರ್ಗದರ್ಶಕರಾಗಿ ಏನ್ ಮಾಡ್ತಾರೆ ನಡ್ಸೋದನ್ನ ನಾವು ನೋಡ್ತೀವಿ. ಸೈಂಟ್ ಅಗಸ್ಟಿನ್ ಬಂದು ಅವ್ರ ಕೆಳಗೂ ಕೂಡ ಎಷ್ಟೊಂದು ಸಭೆಗಳನ್ನ ದೇವ್ರು ಬಂದು ಒಂದು ಸ್ಟಾರ್ಟ್ ಮಾಡೋಕ್ಕೆ ಅವ್ರನ್ನ ಉಪಯೋಗಿಸ್ತಾರೆ. ಸೈಂಟ್ ಅಗಸ್ಟಿನ್ ಮನಶಾಂತರ ಹೊಂದಿದ್ದು ಇವ್ರ ಮೂಲಕ, ಇವ್ರ ಪ್ರಚಾರದ ಮೂಲಕ, ಒಂದು ಬಿಷಪ್ ಆಂಬ್ರೂಸ್ ಅವ್ರ ಪ್ರಚಾರದ ಮೂಲಕ. ಲಾಸ್ಟಲ್ಲಿ ನಾವು ನೋಡಿದ್ರೆ ಇವ್ರು ಬಂದು 397 ಒಂದು AD ನಲ್ಲಿ ಏನ್ ಮಾಡ್ತಾರೆ, ಇವರು ತೀರೋಗ್ತಾರೆ. ಕ್ಯಾಥಲಿಕ್ ಅವ್ರು ಬಂದು ಇವ್ರನ್ನ ಸೈಂಟ್ ಅಂತ ಏನ್ ಮಾಡ್ತಾರೆ, ಒಂದು ಇದನ್ನ ಕೊಡ್ತಾರೆ. ಒಂದು ಕ್ಯಾಥಲಿಕ್ಸ್ ಅವರು ಇವತ್ತು ಕೂಡ ಸೈಂಟ್ ಅಂತ ಒಂದು ಏನ್ ಮಾಡ್ತಾರೆ, ಒಂದು ಟೈಟಲ್ನ ಕೊಡ್ತಾರೆ. ಯಾರು ಕೊಡ್ತಾರೆ ಅಂದ್ರೆ, ಅವ್ರು ಬಂದು ದೇವ್ರಿಗೋಸ್ಕರ ಅನೇಕ ಕಾರ್ಯಗಳನ್ನ ಮಾಡಬೇಕು, ಪರಿಶುದ್ಧವಾಗಿ ಜೀವಿಸಿರ್ಬೇಕು. ಅವ್ರು ಬಂದು ಅವ್ರ ಮೂಲಕ ಅದ್ಭುತ ಕಾರ್ಯಗಳು ದೇವ್ರು ಮಾಡಿದ್ರೆ ಅವ್ರನ್ನ ಏನ್ ಮಾಡಿ ಸೈಂಟ್ ಅಂತ ಕರೀತಾರೆ. ಇವ್ರು ಸೈಂಟ್ ಆಂಬ್ರೂಸ್ ಅಂತ ಇವ್ರನ್ನ ಇದು ಮಾಡಿ, ಇವತ್ತು ಕೂಡ ಇವಾಗ ನೋಡಿದ್ರೆ ಅವ್ರ ಬಾಡಿನ ಇನ್ನ ಇಟ್ಟಿದ್ದಾರೆ. ಮಿಲಾನ್ ಅಂತ ಒಂದು ಜಾಗದಲ್ಲಿ ಹೋದ್ರೆ ಇವತ್ತು ಕೂಡ ಅವ್ರ ಬಾಡಿ ಇದೆ, ಆದ್ರೆ ಬೋನ್ಸ್ ತರ ಇದೆ, ಆದ್ರೆ ಹಂಗೆ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಫೋಟೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೆಲವ್ರ ಬಾಡಿನ ಏನ್ ಮಾಡ್ಬಿಡ್ತಾರೆ, ತುಂಬಾ ಮುಖ್ಯವಾಗಿ ಸಭೆನಲ್ಲಿ ಮುಖ್ಯವಾಗಿ ಇರೋರು ಬಾಡಿನ ಇವಾಗ ಕ್ಯಾಥಲಿಕ್ಸ್ ಅವರು ಇವತ್ತು ಕೂಡ ಏನ್ ಮಾಡ್ತಾರೆ, ಅವರು ಸಮಾಧಿ ಮಾಡಲ್ಲ, ಅವ್ರನ್ನ ಹಂಗೆ ಏನ್ ಮಾಡಿರ್ತಾರೆ, ಒಂದು ಜಾಗದಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಈ ಆಂಬ್ರೂಸ್ ಅವ್ರ ಬಾಡಿನೂ ಇವ್ರು ಸತ್ತಿ ಎಷ್ಟೋ ವರ್ಷಗಳು, 2000 ವರ್ಷ ಆಗೋಯ್ತು, ಆದ್ರೇನು ಅವ್ರ ಬಾಡಿನ ಏನ್ ಮಾಡಿದ್ದಾರೆ, ಒಂದು ಬೆಸ್ಲಿಕಾದಲ್ಲಿ ಮಿಲನಲ್ಲಿ ಇಟ್ಟಿರೋದನ್ನ ನೋಡ್ತೀವಿ. ಅಷ್ಟೊಂದು ಘನತೆಯನ್ನು ಕೊಟ್ಟು ಡಿಸೆಂಬರ್ 7ನೇ ತಾರೀಕು ಬಂದು ಎಲ್ಲಾ ವರ್ಷನೂ ಏನ್ ಮಾಡ್ತಾರೆ, ಆಂಬ್ರೂಸ್ ಡೇ ಅಂತ ಹೇಳ್ಬಿಟ್ಟು ಅವ್ರಿಗೆ ಘನ ಕೊಟ್ಟು ಏನ್ ಮಾಡ್ತಾರೆ, ಅವರು ಆಂಬ್ರೂಸ್ ಅವ್ರು ಏನೇನ್ ಮಾಡಿದ್ರು ಆ ಕಾರ್ಯಗಳನ್ನ ಮತ್ತೆ ರಿಮೆಂಬರ್ ಮಾಡಿ ಅವ್ರಿಗೆ ಒಂದು ಘನತೆಯನ್ನ ಇವಾಗ್ಲೂ ಕೂಡ ಏನ್ ಮಾಡ್ತಾರೆ, ಕೊಡ್ತಾ ಇರ್ತಾರೆ. ನಾವು ಇವ್ರ ಜೀವನದಿಂದ ಕೆಲವು ಕಾರ್ಯಗಳನ್ನ ಕಲ್ತ್ಕೋಬಹುದು. ಯಾರಾದ್ರೂ ಇದು ಓದ್ತೀರಾ ಸ್ವಲ್ಪ? 1 ತಿಮೋಥೆ 3:1-2. 1 ತಿಮೋಥೆ 3:1-2. 1 ತಿಮೋಥೆ 3:1-2. ಸಭಾಧ್ಯಕ್ಷನ ಉದ್ಯೋಗವನ್ನು ಪಡಕೊಳ್ಳಬೇಕೆಂದಿರುವವನು ಒಳ್ಳೆ ಕೆಲಸವನ್ನು ಅಪೇಕ್ಷಿಸುವವನಾಗಿದ್ದಾನೆಂಬ ಮಾತು ನಂಬತಕ್ಕದ್ದಾಗಿದೆ. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿಯುಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನು ಆಗಿರಬೇಕು. ಇದು ಬಂದು ಬಿಷಪ್ ಆಂಬ್ರೂಸ್ ಅವ್ರನ್ನ ನಾವು ನೋಡಿದ್ರೆ ಈ ಕಾರ್ಯಗಳನ್ನ 1 ತಿಮೋಥೆ 3:1-2 ಏನು ಬರೆಯಲ್ಪಟ್ಟಿದ್ಯೋ ಆ ಕಾರ್ಯನ ಅವ್ರ ಜೀವನದಲ್ಲಿ ಏನ್ ಮಾಡಿದ್ರು, ಕರೆಕ್ಟ್ ಆಗಿ ನೆರವೇರಿಸಿದ್ರು. ಅವ್ರು ಬಂದು ಒಂದು ಸಭಾಧ್ಯಕ್ಷರಾಗಿದ್ದು ಒಂದು ಒಳ್ಳೆ ಕಾರ್ಯಗಳನ್ನ ಅದ್ರ ಮೂಲಕ ಸಭಾಧ್ಯಕ್ಷರಾಗಿದ್ದು ಆ ಕಾರ್ಯಗಳನ್ನ ಅವ್ರ ಲೀಡರ್ಶಿಪ್ ಅಲ್ಲಿ ಮಾಡೋದನ್ನ ನಾವು ನೋಡ್ತೀವಿ. ಫಸ್ಟ್ ಬಂದು ಅವ್ರು ಬಂದು ಒಂದು ವಿಶ್ವಾಸದಲ್ಲಿ ಏನ್ ಮಾಡಿದ್ರು, ದೃಢವಾಗಿ ನಿಲ್ತಾ ಇದ್ರು. ಅವ್ರು ಬಂದು ಎಷ್ಟೇ ಒಂದು ರಾಜಕೀಯ ಒಂದು ಪ್ರೆಷರ್ ಬರ್ತಾ ಇದ್ರು ಕೂಡ ಅವ್ರು ಏನ್ ಮಾಡಿದ್ರು, ಧೈರ್ಯವಾಗಿ ಅದೆಲ್ಲ ಎದುರಿಸಿ ಏನ್ ಮಾಡ್ತಾ ಇದ್ರು, ವಿಶ್ವಾಸದಲ್ಲಿ ನಿಂತ್ಕೊಳ್ಳೋದನ್ನ ನಾವು ನೋಡ್ತೀವಿ. ಸತ್ಯಕ್ಕೋಸ್ಕರ ದೇವರ ವಾಕ್ಯಕ್ಕೋಸ್ಕರ ವಿರೋಧವಾಗಿ ಏನೇನ್ ಕಾರ್ಯಗಳು ಬಂತೋ ಅದೆಲ್ಲ ಎದುರಿಸಿ ಅವರೇನು ಮಾಡ್ತಾ ಇದ್ರು, ವಿಶ್ವಾಸದಲ್ಲಿ ನೆಲೆಸಿ ನಿಂತಿದ್ರು. ಎರಡನೇದು ಬಂದು ಬೋಲ್ಡ್ ವಿಟ್ನೆಸ್. ದೇವ್ರಿಗೋಸ್ಕರ ಅವ್ರೇನ್ ಮಾಡಿದ್ರು, ಒಳ್ಳೆ ಸತ್ಯವಾಗಿ ಪ್ರಚಾರ ಮಾಡಿದ್ರು. ಕಾಂಪ್ರಮೈಸೇ ಮಾಡಿಲ್ಲ. ಒಂದು ಸತ್ಯನ ಏನ್ ಮಾಡಿಲ್ಲ, ಅವರು ಟ್ವಿಸ್ಟ್ ಮಾಡಿ ಬೇರೆಯವ್ರಿಗೋಸ್ಕರ ತಕ್ಕಂತೆ ಮಾತಾಡ್ಬೇಕಾತಲ್ಲ. ಅವ್ರು ಬಂದು ಒಂದು ಮಾತಾಡೋ ಮಾತುಗಳು, ಅವರು ಮಾಡೋ ಕಾರ್ಯಗಳು ಎಲ್ಲ ಏನಾಗ್ತಾ ಇತ್ತು, ಮ್ಯಾಚ್ ಆಗ್ತಾ ಇತ್ತು. ಅದಕ್ಕೆ ಜನರೆಲ್ಲ ಏನ್ ಮಾಡ್ತಾರೆ, ಇವ್ರನ್ನ ಬಿಷಪ್ ಆಗಿ ಮಾಡಿ ಅದಾದ್ಮೇಲೂ ಕೂಡ ಅವ್ರು ಏನ್ ಮಾಡಿದ್ರು, ಅನೇಕ ಒಂದು ಬೋಧನೆ ಪ್ರಚಾರಗಳನ್ನು ಏನ್ ಮಾಡಿದ್ರು, ಸ್ಪಷ್ಟವಾಗಿ ಮಾಡ್ತಾ ಇದ್ರು. ಆಮೇಲೆ ಮೂರನೇದು ಇವ್ರು ಏನ್ ಕಾಂಟ್ರಿಬ್ಯೂಷನ್, ವರ್ಷಿಪ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಜನರ ಮಧ್ಯದಲ್ಲಿ ಅವ್ರಿಗೆ ರೀಚ್ ಆಗುವಂತೆ ಹಾಡುಗಳನ್ನ ಬರ್ದಿ ಅದಕ್ಕೆ ಮ್ಯೂಸಿಕ್ ಹಾಕಿ ಏನ್ ಮಾಡ್ತಾರೆ, ವರ್ಷಿಪ್ನ ಚರ್ಚಿಗೆ ಮತ್ತೆ ತರ್ತಾ ಇದ್ರು. ಮತ್ತೆ ಜನರು ಬಂದು ಎಲ್ಲರೂ ಒಟ್ಟಾಗಿ ಕೂಡಿ ಆರಾಧನೆ ಮಾಡಲು
ಆಮೇಲೆ ಆ ಕಮ್ಯುನಿಯನ್ ತಗೊಳಕ್ಕೆ ಅದ್ ಮಾಡಿದ್ರೆ ಇವರು ಎನ್ಕರೇಜ್ ಮಾಡ್ತಾರೆ. 4ನೇದಾಗಿ ಚರ್ಚ ಮಿಷನ್ ಅನ್ನೋ ಒಂದು ಸುಸಮಾಚಾರನ ಏನ್ ಮಾಡ್ತಾ ಇದ್ದು, ಅನೇಕ ಜಾಗದಲ್ಲಿ ಹೋಗುವಂತೆ ಅನೇಕ ಸಭೆಗಳನ್ನ ಕಟ್ಟುವಂತೆ ಅವ್ರು ಏನ್ ಮಾಡ್ತಾರೆ, ಒಂದು ಪ್ರಾರ್ಥನೆ ಮೂಲಕ ಬಡವರಿಗೆ ಹೆಲ್ಪ್ ಮಾಡೋದ್ ಮೂಲಕ ಈ ಕಾರ್ಯಗಳೆಲ್ಲ ಮಾಡಿ ಏನ್ ಮಾಡ್ತಾ ಇದ್ರು, ಸಭೆನ ಕಟ್ಟುವ ಒಂದು ಮನುಷ್ಯರಾಗಿ ಕಾಣಲ್ಪಟ್ರು. ಸೈಂಟ್ ಆಂಬ್ರೂಸ್ ಅವರು ಜೀವನದಲ್ಲಿ ನೋಡಿದ್ರೆ ಹೇಗೆ ಒಂದು ಗೌರ್ಮೆಂಟ್ ಆಫೀಸರ್ ಆಗಿದ್ದು ಬಿಷಪ್ ಒಂದು ಸ್ಥಾನವನ್ನು ದೇವರೇ ಅವ್ರಿಗೆ ಏನ್ ಮಾಡ್ಬಿಟ್ರು, ಆ ದಾರಿನ ಓಪನ್ ಮಾಡಿ ಆಮೇಲೆ ಅವ್ರು ಬಿಷಪ್ ಆದ್ಮೇಲೆ ಏನೇನ್ ಕಾರ್ಯಗಳನ್ನ ಮಾಡ್ತಾ ಇದ್ರು, ಆ ಕಾರ್ಯಗಳನ್ನ ನಾವು ಇವತ್ತು ತಿಳ್ಕೊಂಡ್ವಿ. ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಈ ಬೆಳಗ್ಗೆ ವೇಳೆಯಲ್ಲೂ ಕೂಡ ಸ್ವಾಮಿ ಸೈಂಟ್ ಆಂಬ್ರೂಸ್ ಅವ್ರ ಬಗ್ಗೆ ನಾವು ನೋಡಿದ್ವಿ ಸ್ವಾಮಿ. ಎಷ್ಟೋ ಕಾಲಗಳ ಹಿಂದೆ ಸ್ವಾಮಿ ಅವರು ನಿಮಗೋಸ್ಕರ ಜೀವಿಸಿ ವಿಶ್ವಾಸದಲ್ಲಿ ರಾಜ ನೆಲೆಸಿ ಇರಲು ಮತ್ತೆ ಧೈರ್ಯವಾಗಿ ರಾಜ ನಿಮ್ಮ ವಚನವನ್ನು ಪ್ರಚಾರ ಮಾಡಲು, ಆರಾಧನೆ, ಜನರ ಮಧ್ಯದಲ್ಲಿ ಆರಾಧನೆ, ಅವ್ರ ಬಡವ್ರನ್ನ ಹೆಲ್ಪ್ ಮಾಡೋದು, ಆ ಕಾರ್ಯಗಳೆಲ್ಲ ರಾಜ ಅವರ ಮೂಲಕ ನೀವು ನೆರವೇರಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಲ್ಲಿ ಝೂಮ್ ಕಾಲಲ್ಲಿರೋ ಒಬ್ಬೊಬ್ಬರನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀವಿ ರಾಜ. ಅವ್ರನ್ನ ಆಶೀರ್ವದಿಸಿ. ಈ ಮಿಷನರಿಗಳ ಜೀವನದ ಬಗ್ಗೆ ರಾಜ ನಾವು ಒಂದೊಂದು ದಿನಾನು ಕಳ್ಸ್ಕೋಬೇಕಾದ್ರೆ ಕೇಳಬೇಕಾದ್ರೆ ಸ್ವಾಮಿ, ನಾವು ಕೂಡ ನಿಮಗೋಸ್ಕರ ಅನೇಕ ಕಾರ್ಯಗಳನ್ನು ಮಾಡಲು ಉಪಯೋಗಿಸಿ ಸ್ವಾಮಿ. ದಾರಿಗಳನ್ನು ರಾಜ ನೀವು ರಾಜ ತೆರೆದುಕೊಟ್ಟು ಸ್ವಾಮಿ ಏನೇನು ಕಾರ್ಯಗಳನ್ನು ಮಾಡಬೇಕು ಅಂತ ನೀವು ಹೇಳ್ಕೊಡಿ ರಾಜ. ನಮ್ಮನ್ನು ಕೂಡ ಉಪಯೋಗಿಸಿ ಆಶೀರ್ವದಿಸಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೆನ್.